ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿಯ ಸೊಬಗು, ಕಲೆ, ಇಲ್ಲಿನ ಆಹಾರ ಪದ್ಧತಿ ಹೀಗೆ ಮುಂತಾದ ವಿಷಯಗಳಿಗೆ ಹೆಸರುವಾಸಿಯಾಗಿದ್ದು ನಮ್ಮ ಉಡುಪಿ ಜಿಲ್ಲೆ. ಹೆಜ್ಜೆ ಹೆಜ್ಜೆಗೂ ವಿವಿಧ ಸಂಸ್ಕೃತಿ ಹಾಗೂ ಪ್ರಾಚೀನ ದೇವಾಲಯಗಳು ಇಲ್ಲಿಯ ಸೊಬಗನ್ನು ಹೆಚ್ಚಿಸಿದ್ದು ಗಮನಾರ್ಹ. ಹಾಗೆ ಇಂದು ನಾವು ಕೂಡ ಒಂದು ಪ್ರಾಚೀನ ದೇವಾಲಯದ ಕಡೆಗೆ ಸಾಗುತ್ತಾ ಇದ್ದೇವೆ. ಅದು ಯಾವುದು ಎಂದರೆ, ಸುತ್ತಲೂ ಹಚ್ಚ ಹಸಿರು ಶತಮಾನಗಳ ಇತಿಹಾಸ ಹೊಂದಿರುವ ಒಂದು ಗಣಪತಿಯ ದೇವಸ್ಥಾನ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎನ್ನುವ ಮಾತಿನ ಹಾಗೆ ಹಚ್ಚ ಹಸಿರಿನಿಂದ ಎತ್ತರದಲ್ಲಿ ಕಂಗೊಳಿಸುತ್ತಿರುವ ದೇವಾಲಯವನ್ನು ತಲುಪಬೇಕಾದರೆ ಅಷ್ಟೇ ಕಷ್ಟವಿದೆ. ಕಾರಣ, ನಾವು ಹೇಳ ಹೊರಟಿರುವ ಗಣಪತಿ ದೇವಾಲಯ ಅಂದಾಜು 2000 ಕಿಲೋಮೀಟರ್ ಎತ್ತರದ ಗುಡ್ಡದ ಮೇಲಿದೆ. ಮೊದಲು ಪ್ರಕೃತಿ ನಿರ್ಮಿತವಾದ ಕಡಿದಾದ ದಾರಿ ಇದ್ದು, ಇವಾಗ ಮಣ್ಣಿನ ರಸ್ತೆಯಾದರೂ ಕೂಡ ಬೈಕ್ ಸವಾರರಿಗೆ ಕೊಂಚ ಕಷ್ಟದ ದಾರಿಯೇ ಆಗಿದೆ. ನಾವಿಂದು ಹೇಳ ಹೊರಟಿರುವ ಗಣಪತಿ ದೇವಾಲಯ ಮಟ್ಕಲಗುಡ್ಡ ಮಹಾಗಣಪತಿ ದೇವಸ್ಥಾನ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಸಿದ್ದಾಪುರ ಮಾರ್ಗದಲ್ಲಿ ಶಿವಮೊಗ್ಗದ ಕಡೆಗೆ 15 ಕಿಲೋಮೀಟರ್ ಸಾಗಿ ಬಂದ ಮೇಲೆ ಹೊಸಂಗಡಿ ಎಂಬ ಊರು ಸಿಗುತ್ತದೆ. ಅಲ್ಲಿಂದ 2 ಮೈಲಿಗಳ ದೂರದಲ್ಲಿ ಈ ದೇವಾಲಯವಿದೆ. ಇಲ್ಲಿ ಮಹಾಗಣಪತಿಯ ಜೊತೆಗೆ ನಾಗದೇವರ ಗುಡಿಯೂ ಕೂಡ ಇದೆ. ಇಲ್ಲಿಯ ಸ್ಥಳವು ದೊಡ್ಡ ದೊಡ್ಡ ಗುಡ್ಡಗಳಿಂದ ಕೂಡಿದೆ. ಆದ್ದರಿಂದ ಇಲ್ಲಿಯ ಆಡು ಭಾಷೆಯಲ್ಲಿ ಮಟ್ಕಲ್ಲು ಗುಡ್ಡೆ ಎಂದು ಕರೆಯಲಾಗುತ್ತದೆ. ಎತ್ತರದ ಪ್ರದೇಶದಲ್ಲಿ ನೆಲೆಸಿರುವ ಈ 2 ದೇವರ ಗುಡಿಗೆ ಹೊಸಂಗಡಿ, ಬಾಗಿಮನೆ, ಎಡಮೊಗ್ಗೆ, ಗೆರ್ಸಿಕಲ್ಲು, ಮುತ್ತಿನಕಟ್ಟೆ, ಅರೆಮನೆ, ತೊಂಬಟ್ಟು ಮೊದಲಾದ ಗ್ರಾಮಗಳಿಂದ ನಂಬಿದ ಭಕ್ತರು ಇಲ್ಲಿಗೆ ಬರುತ್ತಾರೆ. ದೇವಸ್ಥಾನದ ಎದುರಿನ ಭಾಗದಲ್ಲಿ ಪುಟ್ಟ ಬಾವಿ ಇದ್ದು, ಬಾವಿಯ ನೀರು ಇಂದಿಗೂ ಬರಿದಾಗದೆ ಹಾಗೆಯೇ ಇದೆ. ಇಷ್ಟು ಎತ್ತರದ ಪ್ರದೇಶದಲ್ಲಿ ವಿಪರೀತ ಬಿಸಿಲಿದ್ದರೂ ನೀರು ಬರಿದಾಗದೆ ಸದಾಕಾಲ ತುಂಬಿರುವುದು ಆಶ್ಚರ್ಯಕರ ಸಂಗತಿ. ಗುಡ್ಡದ ತುದಿಯಿಂದ ಎತ್ತ ನೋಡಿದರೂ ಹಚ್ಚ ಹಸಿರು ಪ್ರಕೃತಿಯ ಸೊಬಗು ಒಂದು ಕ್ಷಣ ಮೈಮರೆಸಿಬಿಡುತ್ತದೆ. ಗುಡ್ಡವನ್ನು ಏರಿ ಬರುವಾಗ ಆದ ಆಯಾಸ, ಬೆಟ್ಟದ ತುದಿಯಲ್ಲಿ ಬೀಸುವ ತಣ್ಣನೆ ಗಾಳಿ ಆಯಾಸವನ್ನು ತಣ್ಣಗಾಗಿಸುತ್ತದೆ. ಗುಡ್ಡದ ಮೇಲಿನ ಪ್ರಕೃತಿಯ ನೋಟದ ಬಗ್ಗೆ ಹೇಳುವುದಾದರೆ, ಮೊದಲಿಗೆ ಕಾಣಿಸುವುದೇ ವರಾಹಿ ನದಿಯ ಸುಂದರ ದೃಶ್ಯ. ಇನ್ನೊಂದೆಡೆ ಎತ್ತರದಿಂದ ಧುಮುಕುವ ಕುಂಜಿಕಲ್ ಜಲಪಾತ. ಗಮನ ಸೆಳೆಯುವುದರಲ್ಲಿ ಎರಡೂ ಮಾತಿಲ್ಲ. ಶತಮಾನಗಳ ಇತಿಹಾಸವಿರುವ ಈ ದೇವಾಲಯವನ್ನು ಕೆಳದಿಯ ರಾಜವಂಶಸ್ಥರಾದ ಕೆಳದಿಯ ಶಿವಪ್ಪ ನಾಯ್ಕರು ಪ್ರತಿಷ್ಠಾಪಿಸಿದ್ದಾರೆ.
ಕೆಳದಿ ಸಂಸ್ಥಾನದ ರಾಜರಾದ ಶಿವಪ್ಪ ನಾಯಕರು ಹೊಸಂಗಡಿ ಊರನ್ನು ಸೇನಾ ನೆಲೆಯಾಗಿ ಸರಕು ಸಾಮಗ್ರಿಗಳ ದಾಸ್ತಾನುಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಆಯ್ಕೆ ಮಾಡಿಕೊಂಡಿದ್ದರು. ತಮ್ಮ ಸೇನೆ ಹಾಗೂ ಸೇನಾ ನೆಲೆಯ ಸುರಕ್ಷತೆಗಾಗಿ ಹಾಗೂ ವೈರಿಗಳ ಸುಳಿವುಗಳನ್ನು ತಿಳಿಯಲು ಎತ್ತರದ ಮೆಟ್ಕಲ್ಲು ಗುಡ್ಡವನ್ನು ಆಯ್ಕೆ ಮಾಡಿಕೊಂಡು ಗುಡ್ಡದ ಮೇಲೆ ಕೋಟೆಯನ್ನು ಕಟ್ಟಿ ಕೋಟೆಯ ಮೇಲೆ ಕಾವಲುಗಾರರನ್ನು ನೇಮಿಸುತ್ತಾರೆ. ತದನಂತರದಲ್ಲಿ ಗಣಪತಿಯ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲು ಪ್ರಾರಂಭಿಸುತ್ತಾರೆ. ಅಂದಿನಿಂದ ಇಂದಿನವರೆಗೂ ಹಂತ ಹಂತವಾಗಿ ಜೀರ್ಣೋದ್ಧಾರಗೊಂಡಿದೆ. ಪ್ರತಿ ಮಂಗಳವಾರ, ಚೌತಿ ಹಾಗೂ ಸಂಕಷ್ಟಿಯಂದು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಜರುಗುತ್ತದೆ. ಹಾಗೆಯೇ ಇದೇ ಬರುವ ಫೆಬ್ರವರಿ 5, 2023ರಂದು ಶ್ರೀ ದೇವರ ಸಾನ್ನಿಧ್ಯದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಜರುಗಲಿದ್ದು, ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇನ್ನೊಂದು ದೇವಸ್ಥಾನದ ಸ್ಥಳ ಪುರಾಣದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.